ಸಂಸತ್ ಆವರಣದಲ್ಲಿ ಭಾರಿ ಹೈ ಡ್ರಾಮವೇ ನಡೆಯಿತಿವತ್ತು. ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇಂಡಿ ಮೈತ್ರಿಕೂಟ ಪ್ರತಿಭಟನೆ ನಡೆಸಿದೆ. ಅಮಿತ್ ಶಾ ಕ್ಷಮೆಯಾಚನೆ ಕೋರಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಪಟ್ಟು ಹಿಡಿದಿದೆ. ಮಕರ ದ್ವಾರದ ಗೋಡೆ ಏರಿ ವಿಪಕ್ಷ ಸಂಸದರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಮಿತ್ ಶಾ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸಂಸದರಿಂದಲೂ ಕೂಡ ಕೌಂಟರ್ ಪ್ರೊಟೆಸ್ಟ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ ಸಂಸತ್ ಆವರಣ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಿನ್ನೆ ಗೃಹ ಸಚಿವ ಅಮಿತ್ ಶಾ ಕೊಟ್ಟಿರುವಂತಹ ಹೇಳಿಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಅಮಿತ್ ಶಾ ಅವರು ಹೇಳಿದ್ರು, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ. ಆದ್ರೆ ಇವತ್ತು ಇಂಡಿ ಮೈತ್ರಿಕೂಟದ ಸದಸ್ಯರು ಯಾವ ರೀತಿಯಾಗಿ ಸಂಸತ್ ಆವರಣದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದಾಗಿ ನೋಡ್ತಾ ಇದೀವಿ ನಾವು. ಅದಕ್ಕೆ ಕೌಂಟರ್ ಪ್ರೊಟೆಸ್ಟ್ ಅನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ನಿನ್ನೆ ಅಮಿತ್ ಶಾ ಹೇಳಿದ್ರು, ಅಂಬೇಡ್ಕರ್ ಅವ್ರ ಹೆಸರನ್ನ ಅದೆಷ್ಟು ಬಾರಿ ಹೇಳ್ತೀರಾ, ಬಹುಶಃ ದೇವರ ನಾಮವನ್ನ ಹೀಗೆ ಸ್ಮರಿಸಿದಿದ್ರೆ 7 ಜನ್ಮದ ಪುಣ್ಯ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿದ್ರು. ಇದೇ ಒಂದು ಹೇಳಿಕೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಇದೀಗ ಕಾಂಗ್ರೆಸ್ ನಾಯಕರಿಂದ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ ಯಾವ ರೀತಿಯಾಗಿ ಮೇಲ್ಗಡೆ ಹತ್ತಿ ಪ್ರತಿಭಟಿಸ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಫೋಟೋವನ್ನ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ನಾಯಕರು ಸೇರಿದ್ದಾರೆ. ಸಂಸತ್ನ ಆವರಣ ಇವತ್ತಿನ ದಿನ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎರಡೂ ಕಡೆಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ನಿನ್ನೆಯ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ. ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸಂಸತ್ ಆವರಣ ಇವತ್ತಿನ ದಿನ ಅನ್ನೋದಾಗಿ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಮೌಲ್ಯಯುತ ಚರ್ಚೆಗಳಾಗಬೇಕಿತ್ತು ಅದರ ಹೊರಗಡೆ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಇನ್ನು ಸಂಸದರನ್ನ ನಾನ್ ತಳ್ಳಿಲ್ಲ ಅಂತ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರ ಆರೋಪಕ್ಕೆ ರಾಹುಲ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನಾನ್ ತಳ್ಳಿಲ್ಲ ಅಂತ. ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿರಬಹುದು. ನಾನು ಸಂಸತ್ತೊಳಗೆ ಹೋಗುವಾಗ ತಡೆದಿದ್ದಾರೆ. ಬಿಜೆಪಿ ಸಂಸದರು ನನ್ನನ್ನ ಬಲವಂತವಾಗಿ ತಡೆದಿದ್ದಾರೆ. ನನ್ನನ್ನ ತಳ್ಳಿ ನನಗೆ ಬೆದರಿಕೆ ಒಡ್ತಾ ಇದ್ರು ಬಿಜೆಪಿ ಸಂಸದರು. ಈ ವೇಳೆ ಸಂಸದ ಬಿದ್ದು ಗಾಯಗೊಂಡಿದ್ದಾರೆ ಅನ್ನೋದಾಗಿ ಈ घटನೆಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. नहीं देखिए, मैं पता नहीं आपके शांत हो जाए, आपके कैमरा में होगा। ये पार्लियामेंट की एंट्रेंस है, इसमें मैं अंदर जाने की कोशिश कर रहा था तो बीजेपी के एमपी जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे, तो वो हुआ है। हाँ किया है मगर ठीक है कोई मतलब धक्का मुक्की से हमें कुछ होता नहीं है। मगर ये एंट्रेंस है पार्लियामेंट हाउस की और हमारा अधिकार है अंदर जाने का, और बीजेपी के जो मेंबर्स हैं वो हमें अंदर जाने